ಜನವರಿ 7, 2023ರಂದು ಪುಷ್ಕರ್ನ ಯುವರಾಜ್ ಫೋರ್ಟ್ ರೆಸ್ಟೋರೆಂಟ್ನಲ್ಲಿ ಅಜ್ಮೀರ್ನ ಮಾಜಿ ಕೌನ್ಸಿಲರ್ ಸವಾಯ್ ಸಿಂಗ್ ಅವರು ತಮ್ಮ ಸಹಚರರ ಜೊತೆ ಚಹಾ ಕುಡಿಯಲು ಹೋಗ್ತಾರೆ. ಈ ಸಂದರ್ಭದಲ್ಲಿ ಅವರ ಸಮೀಪ ಇಬ್ರು ಬೈಕ್ನಲ್ಲಿ ಬರ್ತಾರೆ. ಆ ಬಂದಂತಹ ವ್ಯಕ್ತಿಗಳ ಕೈಯಲ್ಲಿ ಬಂದೂಕುಗಳಿತ್ತು. ಇಬ್ಬರು ಸವಾಯ್ ಸಿಂಗ್ ಅವರ ಮೇಲೆ ಗುಂಡು ಹಾಕಿ ಹತ್ಯೆ ಮಾಡ್ತಾರೆ. ನಂತರ ಅವರಿಬ್ಬರು ಅಲ್ಲಿಂದ ಓಡಿ ಹೋಗ್ತಾರೆ. ನಂತರ ಪೊಲೀಸರು ಬಂದು ಇನ್ವೆಸ್ಟಿಗೇಷನ್ ಮಾಡ್ತಾರೆ. ಕೆಲವು ಸಮಯದ ನಂತರ ಇಬ್ಬರು ಅಪರಾಧಿಗಳನ್ನು ಪೊಲೀಸರು ಬಂಧನ ಮಾಡ್ತಾರೆ. ಆ ಬಂಧನವಾದ ಅಪರಾಧಿಗಳ ಹೆಸರಾಗಿತ್ತು ಸೂರ್ಯ ಪ್ರತಾಪ್ ಸಿಂಗ್ ಮತ್ತು ಧರ್ಮ ಪ್ರತಾಪ್ ಸಿಂಗ್. ಅವರನ್ನು ಪೊಲೀಸರು ಬಂಧನ ಮಾಡಿದ್ರು ಕೂಡ ಅವರ ಮುಖದಲ್ಲಿ ನಗು ಇತ್ತು. ಅವರು ಅರೆಸ್ಟ್ ಆದದಕ್ಕೆ ಅವರು ಮಾಡಿದ ತಪ್ಪಿಗೆ ಅವರಿಗೆ ಯಾವುದೇ ಪಶ್ಚಾತ್ತಾಪ ಇರಲಿಲ್ಲ. ಅವರು ತುಂಬಾ ನಗುತ್ತಿದ್ರು ಮತ್ತು ಆ ನಗುವಿನ ಹಿಂದೆ ಒಂದು ಕಾರಣ ಇತ್ತು. ಆ ಕಾರಣವನ್ನು ಅವರು ಮೀಡಿಯಾ ಮುಂದೆ ತೆರೆದಿಟ್ರು. ಆ ಕಾರಣವೇ 1992ರಲ್ಲಿ ನಡೆದ ಅಜ್ಮೀರ್ ಸ್ಕ್ಯಾಂಡಲ್ ಅಥವಾ ಸ್ಕ್ಯಾಂಡಲ್. When police themselves are not aware, how do you expect civilians to be aware about such things? ಅವತ್ತು ಏನಾಗಿತ್ತು? 1992ರ ಅಜ್ಮೀರ್ನ ಬ್ಲ್ಯಾಕ್ ಮೇಲ್ ಸ್ಕ್ಯಾಂಡಲ್ ಅಥವಾ ಅಜ್ಮೀರ್ನ ಸೆಕ್ಸ್ ಸ್ಕ್ಯಾಂಡಲ್ ಇದರ ಸಂಪೂರ್ಣ ಮಾಹಿತಿಯನ್ನು ಮತ್ತು ಆ ಕೊಲೆಯ ಹಿಂದಿನ ರಹಸ್ಯವನ್ನು ಈ ವಿಡಿಯೋದಲ್ಲಿ ನಾವು ನೋಡೋಣ. ನೀವು ನಮ್ಮ ಯೂಟ್ಯೂಬ್ ಚಾನಲ್ ಅನ್ನು ಇದುವರೆಗೂ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದ್ರೆ ದಯವಿಟ್ಟು ಕೆಳಗಿರುವ ರೆಡ್ ಬಟನ್ ಅನ್ನು ಒತ್ತಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಒತ್ತಿ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಆ ಮೂಲಕ ನಾವು ಮಾಡಿದ ಎಲ್ಲ ವಿಡಿಯೋಸ್ಗಳು ನಿಮಗೆ ಮೊದಲು ತಲುಪುತ್ತದೆ. ಈ ಕತೆ ಶುರುವಾಗುವುದು ಅಜ್ಮೀರ್ನ ಸೋಫಿಯಾ ಸೆಕೆಂಡರಿ ಶಾಲೆಯಿಂದ. ಅದು ಬಾಲಕಿಯರ ಶಾಲೆಯಾಗಿತ್ತು. ಒಂದು ದಿನ 8ನೆಯ ತರಗತಿ ವಿದ್ಯಾರ್ಥಿನಿ ಶಾಲೆಯ ಹೊರಗಡೆ ಒಬ್ಬ ಹುಡುಗನನ್ನು ಭೇಟಿಯಾಗ್ತಾನೆ. ಅವನ ಹೆಸರು ಫಾರೂಕ್ ಜಿಸ್ತಿ. ತಕ್ಷಣವೇ ಅವರಿಬ್ಬರ ನಡುವೆ ಸ್ನೇಹ ಉಂಟಾಗ್ತದೆ ಮತ್ತು ಅವರು ಪ್ರತಿದಿನ ಶಾಲೆಯ ಹೊರಗಡೆ ಭೇಟಿಯಾಗ್ತಾ ಇರ್ತಾರೆ ಮತ್ತು ಪ್ರತಿದಿನ ಭೇಟಿಯಾಗ್ತಾ ಅವರ ಸ್ನೇಹ ಪ್ರೀತಿಯಾಗಿ ಬದಲಾಗ್ತದೆ. ಆಕ್ಚುಲಿ ಫಾರೂಕ್ ಆ ಹುಡುಗಿಗೆ ಹೋಲಿಸಿದ್ರೆ ವಯಸ್ಸಿನಲ್ಲಿ ತುಂಬಾ ದೊಡ್ಡವನಾಗಿದ್ದ. ಆದರೆ ಆ ಹುಡುಗಿಗೆ ಇದರಿಂದ ಯಾವುದೇ ತೊಂದರೆ ಆಗ್ತಾ ಇರಲಿಲ್ಲ ಮತ್ತು ಆ ಹುಡುಗಿ ಅವನನ್ನು ಕಣ್ಣು ಮುಚ್ಚಿ ನಂಬ್ತಾ ಇದ್ಲು. ಒಂದು ದಿನ ಫಾರೂಕ್ ಆ ಹುಡುಗಿಯನ್ನು ತನ್ನ ಫಾರ್ಮ್ ಹೌಸಿಗೆ ಕರೆದುಕೊಂಡು ಹೋಗ್ತಾನೆ ಮತ್ತು ಆ ಹುಡುಗಿ ಮನೆಯವರಿಂದ ಕದ್ದು ಮುಚ್ಚಿ ಆತನ ಫಾರ್ಮ್ ಹೌಸಿಗೆ ಹೋಗ್ತಾಳೆ ಮತ್ತು ಅವರಿಬ್ಬರು ಫಾರ್ಮ್ ಹೌಸಿನಲ್ಲಿ ಮಾತನಾಡಲು ಶುರು ಮಾಡ್ತಾರೆ. ಮಾತನಾಡ್ತಾ ಫಾರೂಕ್ ಆಕೆಯೊಂದಿಗೆ ದೈಹಿಕ ಸಂಪರ್ಕ ಬೆಳೆಸಲು ಹೇಳ್ತಾನೆ. ಆಕೆಯು ಯಾವುದೇ ಒಂದು ಸಂಶಯ ಇಲ್ಲದೆ ಆತನ ಜೊತೆ ದೈಹಿಕವಾಗಿ ಸಂಪರ್ಕ ಬೆಳೆಸಲು ಒಪ್ತಾಳೆ. ಅವರು ಒಟ್ಟಿಗೆ ದೈಹಿಕ ಸಂಪರ್ಕ ಬೆಳೆಸಿದ್ರು. ಆದರೆ ಫಾರೂಕ್ ಆಕೆಯ ವಿಡಿಯೋಸ್ಗಳನ್ನು ಮತ್ತು ಫೋಟೋಸ್ಗಳನ್ನು ತೆಗೆದುಕೊಳ್ತಾನೆ ಮತ್ತು ಫಾರೂಕ್ ಆಕೆಗೆ ತನ್ನ ಅಸಲಿ ಮುಖವನ್ನು ತೋರಿಸ್ತಾನೆ ಮತ್ತು ಆ ಹುಡುಗಿಯನ್ನು ಬ್ಲ್ಯಾಕ್ ಮೇಲ್ ಮಾಡಲು ಬೆದರಿಕೆ ಹಾಕ್ತಾನೆ. ನಾನು ಈ ಫೋಟೋವನ್ನು ನಿನ್ನ ಮನೆಯವರಿಗೆ ಸ್ನೇಹಿತರಿಗೆ ತೋರಿಸಿದ್ರೆ ಏನಾಗಬಹುದು? ಇದನ್ನು ಕೇಳಿದ ಆಕೆಗೆ ಭಯವಾಗ್ತದೆ. ಮತ್ತೆ ಫಾರೂಕ್ ಆಕೆಯ ಬಳಿ ಈ ಫೋಟೋ ಮತ್ತು ವಿಡಿಯೋಸ್ಗಳು ಯಾರು ಕೂಡ ನೋಡಬಾರದು, ಅಂದ್ರೆ ನಾಳೆ ನೀನು ನಿನ್ನ ಸ್ನೇಹಿತೆಯನ್ನು ಕೂಡ ಇಲ್ಲಿಗೆ ಕರೆದುಕೊಂಡು ಬರಬೇಕು ಎನ್ನುತ್ತಾನೆ. ಆಕೆಗೆ ಅರ್ಥವಾಗ್ತದೆ, ನಾನು ಇವನ ಸ್ಕ್ಯಾಮ್ನಲ್ಲಿ ಸಿಕ್ಕಿಬಿದ್ದಿದ್ದೀನಿ, ನನಗೆ ಏನು ಮಾಡಲು ಆಗುವುದಿಲ್ಲ. ಈ ಸಮಯದಲ್ಲಿ ಆಕೆಗೆ ತನ್ನ ಮಾನ ಕಾಪಾಡಲು ಬೇರೆ ಯಾವುದೇ ಒಂದು ದಾರಿ ಇರುವುದಿಲ್ಲ ಮತ್ತು ಮರುದಿನ ಆಕೆ ತನ್ನ ಸ್ನೇಹಿತೆಯನ್ನು ಈ ಫಾರ್ಮ್ ಹೌಸಿಗೆ ಕರೆದುಕೊಂಡು ಹೋಗ್ತಾಳೆ ಮತ್ತು ಈ ಚೈನ್ ಇದೇ ರೀತಿಯಾಗಿ ಮುಂದುವರಿಯುತ್ತದೆ. ಈ ಸಂದರ್ಭದಲ್ಲಿ ಫಾರೂಕ್ ಒಬ್ಬನೇ ಅಲ್ಲ, ಆತನ ಸ್ನೇಹಿತ ನಫೀಸ್ ಜಿಸ್ತಿ ಹಾಗೂ ಇತರ ಸ್ನೇಹಿತರು ಕೂಡ ಈ ಕ್ರೈಮ್ ನಲ್ಲಿ ಭಾಗಿಯಾಗ್ತಾರೆ. ಫಾರೂಕ್ ಮತ್ತು ಆತನ ಸ್ನೇಹಿತರು ಬಾಲಕಿಯರೊಂದಿಗೆ ಸಾಮೂಹಿಕವಾಗಿ ಅತ್ಯಾಚಾರ ಮಾಡ್ತಾ ಇದ್ರು. ಈ ರೀತಿಯಾಗಿ ಇವರು 250ಕ್ಕೂ ಹೆಚ್ಚು ಬಾಲಕಿಯರ ಮೇಲೆ ಅತ್ಯಾಚಾರ ಮಾಡಿದ್ರು. ಅದರ ನಂತರ ಅವರ ಫೋಟೋಸ್ಗಳನ್ನು ತೆಗೆದು ಅವರನ್ನು ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ರು. ಈ ಫೋಟೋಗಳನ್ನು ಆ ವಿಕ್ಟಿಮ್ಗಳ ಬಾಯಿ ಮುಚ್ಚಿಸಲು ಮತ್ತು ಹೆದರಿಸಲು ಬಳಸ್ತಾ ಇದ್ರು. ಜೊತೆಗೆ ಪೊಲೀಸರಿಗೆ ಕಂಪ್ಲೇಂಟ್ ಕೊಡದಂತೆ ಮಾಡ್ತಾ ಇದ್ರು. ಆದರೂ ಕೆಲವು ಬಾಲಕಿಯರು ಹೆದರದೆ ತಮ್ಮ ಮನೆಯವರಿಗೆ ಈ ವಿಷಯವನ್ನು ತಿಳಿಸ್ತಾರೆ. ಆದರೆ ಮನೆಯವರು ಸಮಾಜದಲ್ಲಿ ಹೆಸರು ಹಾಳಾಗದಂತೆ ನೋಡಿಕೊಳ್ಳಲು ಇದನ್ನು ಯಾರ ಬಳಿಯೂ ಕೂಡ ಹೇಳುತ್ತಿರಲಿಲ್ಲ. ಒಂದು ರಿಪೋರ್ಟ್ ಪ್ರಕಾರ ಫಾರೂಕ್ ಜಿಸ್ತಿ ಮತ್ತು ಆತನ ಸ್ನೇಹಿತರು ಮಾಡ್ತಾ ಇದ್ದ ಕೆಲಸ ಅಧಿಕಾರಿಗಳಿಗೆ ಗೊತ್ತಿದ್ರೂ ಕೂಡ ಅವರು ಅವರ ವಿರುದ್ಧವಾಗಿ ಯಾವುದೇ ಒಂದು ಕ್ರಮವನ್ನು ತೆಗೆದುಕೊಳ್ತಾ ಇರಲಿಲ್ಲ. ಯಾಕೆಂದ್ರೆ ಫಾರೂಕ್ ಜಿಸ್ತಿ ಮತ್ತು ಆತನ ಸ್ನೇಹಿತರು ಅಜ್ಮೀರ್ನ ಅತಿ ದೊಡ್ಡ ಫ್ಯಾಮಿಲಿಯ ಸದಸ್ಯರಾಗಿದ್ರು ಮತ್ತು ಅವರನ್ನು ಯಾರು ಏನು ಮಾಡಲು ಸಾಧ್ಯವಾಗ್ತಾ ಇರಲಿಲ್ಲ.
ಭಾರತದಲ್ಲಿ ಮುಸ್ಲಿಮರ ಪವಿತ್ರ ಸ್ಥಳ ಅಜ್ಮೀರ್ನ ಖ್ವಾಜಾ ಮುಹಿನುದ್ದೀನ್ ದರ್ಗಾ ಶರೀಫ್ ಅನ್ನು ನೋಡಿಕೊಳ್ಳುವ ಕೆಲಸ ಖಾದೀಂ ಕುಟುಂಬದ್ದಾಗಿತ್ತು. ಆ ಕುಟುಂಬ ಅಜ್ಮೀರ್ನ ಒಂದು ಗೌರವಪೂರ್ಣ ಫ್ಯಾಮಿಲಿ. ಈ ಕುಟುಂಬದ ಸದಸ್ಯರೇ ಫಾರೂಕ್ ಜಿಸ್ತಿ ಮತ್ತು ನಫೀಜ್ ಜಿಸ್ತಿ. ಈ ಇಬ್ಬರು ಹುಡುಗರು ಸ್ಥಳೀಯ ಸೆಲೆಬ್ರಿಟಿಗಳಂತೆ ಇದ್ರು. ಇವರಿಗೆ ಹಣ, ಸಾಮಾಜಿಕ ಗೌರವ, ರಾಜಕೀಯ ಶಕ್ತಿ ಎಲ್ಲವೂ ಕೂಡ ಇದ್ದವು. ಈ ಕಾರಣದಿಂದ ಬಾಲಕಿಯರಿಗೆ ಬೇಕಾದಷ್ಟು ಒತ್ತಡ ಇವರು ಹಾಕ್ತಾ ಇದ್ರು. ಫಾರೂಕ್ ಜಿಸ್ತಿ ಮತ್ತು ನಫೀಸ್ ಜಿಸ್ತಿ ಆ ಕಾಲದಲ್ಲಿ ಯೂತ್ ಕಾಂಗ್ರೆಸ್ನ ಟಾಪ್ ನಾಯಕರಾಗಿದ್ದರು. ಫಾರೂಕ್ ಜಿಸ್ತಿ ಅಜ್ಮೀರ್ನ ಯೂತ್ ಕಾಂಗ್ರೆಸ್ ಅಧ್ಯಕ್ಷನಾಗಿದ್ದ. ನಫೀಸ್ ಅಜ್ಮೀರ್ನ ಆಲ್ ಇಂಡಿಯಾ ಕಾಂಗ್ರೆಸ್ನ ಅಧ್ಯಕ್ಷರಾಗಿದ್ದರು. ಈ ಕಾರಣದಿಂದ ಈ ಪವರ್ ಬಳಸಿಕೊಂಡು ಕಾನೂನಿಂದ ಇವರು ತಪ್ಪಿಸಿಕೊಂಡು ಬರ್ತಾ ಇದ್ರು. ಫಾರೂಕಿನ ಫಾರ್ಮ್ ಹೌಸ್ ಅಪರಾಧಿಗಳ ಅಡ್ಡೆಯಾಗಿತ್ತು. ಹೋಗ್ತಾ ಹೋಗ್ತಾ ಇವರು ತಮ್ಮ ಚೈನ್ ಅನ್ನು ದೊಡ್ಡದಾಗಿ ಮಾಡ್ತಾ ಬಂದ್ರು. ಹೊಸ ಬಾಲಕಿಯರು ಈ ಒಂದು ಚೈನಿಗೆ ಸೇರಿದ್ರು. ಒಟ್ಟು 250ಕ್ಕಿಂತ ಹೆಚ್ಚು ಬಾಲಕಿಯರನ್ನು ಇವರು ಅತ್ಯಾಚಾರ ಮಾಡಿದ್ರು. ಎಲ್ಲವೂ ಕೂಡ 10 ರಿಂದ 20 ವಯಸ್ಸಿನ ಒಳಗಿನ ಬಾಲಕಿಯರಾಗಿದ್ರು. ಆದರೆ ಅವರ ಕೃತ್ಯ ಇಲ್ಲಿಗೆ ಕೊನೆಯಾಗಲಿಲ್ಲ. 1992ರಲ್ಲಿ ದೈನಿಕ್ ನವಜ್ಯೋತಿ ಪತ್ರಿಕೆಯಲ್ಲಿ ಒಬ್ಬ ಫೇಮಸ್ ರಿಪೋರ್ಟರ್ ಮದನ್ ಸಿಂಗ್ ಅವರು ಈ ವಿಷಯದ ಬಗ್ಗೆ ರಿಪೋರ್ಟ್ ಬರೆದು ಪ್ರಕಟಿಸ್ತಾರೆ. ಇದನ್ನು ಪಬ್ಲಿಕ್ ಮಾಡಲು ಹಲವಾರು ಜನರು ವಿರೋಧಿಸಿದ್ರು, ಆದರೆ ಕೊನೆಗೆ ಅವರು ಪಬ್ಲಿಷ್ ಮಾಡಿದ್ರು. ಈ ನ್ಯೂಸ್ ಆರ್ಟಿಕಲ್ ನಲ್ಲಿ ಅವರು ಮಾಡುತ್ತಿದ್ದ ಅಪರಾಧಗಳ ವಿವರಣೆಯ ಜೊತೆಗೆ ಬಾಲಕಿಯರ ಫೋಟೋ ಕೂಡ ಪಬ್ಲಿಕ್ ಆಗಿತ್ತು. ಇದರ ಪರಿಣಾಮವಾಗಿ ಈ ನ್ಯೂಸ್ ದೇಶಾದ್ಯಂತ ಚರ್ಚೆಗೆ ಒಳಪಟ್ಟಿತು. ದ ಅಜ್ಮೀರ್ MS ಸ್ಕ್ಯಾಂಡಲ್ ಎಂಬ ಹೆಸರಿನಿಂದ ಪ್ರಸಾರವಾಗತೊಡಗಿತು. ಅದಾದ ನಂತರ ಹಲವಾರು ದೊಡ್ಡ ಹೆಸರುಗಳು ಈ ಪ್ರಕರಣಗಳಲ್ಲಿ ಹೊರಬಂದವು ಮತ್ತು ಅಜ್ಮೀರ್ನಲ್ಲಿ ದೊಡ್ಡದಾದ ಪ್ರತಿಭಟನೆಗಳು ನಡೆಯುತ್ತದೆ. ಅಜ್ಮೀರ್ನ ಎಲ್ಲ ಗಲ್ಲಿಗಳಲ್ಲಿಯೂ ಜನರು ಕ್ಯಾಂಡಲ್ ಹಿಡಿದು ಪ್ರತಿಭಟನೆ ಮಾಡುತ್ತಿದ್ದರು. ಆದರೆ ಫಾರೂಕ್ ಮತ್ತು ನಫೀಸ್ ಇದರಿಂದ ಸುಮ್ಮನೆ ಕುಳಿತುಕೊಳ್ಳುವವರು ಆಗಿರಲಿಲ್ಲ. ಅವರು ಈ ಆರ್ಟಿಕಲ್ ಬರೆದ ಮದನ್ ಸಿಂಗ್ ಅವರನ್ನು ಇಲ್ಲದೆ ಮಾಡಲು ಪ್ಲಾನ್ ಮಾಡಿದ್ರು. ಅವತ್ತು ರಾತ್ರಿ ಮದನ್ ಸಿಂಗ್ ಅವರು ಒಬ್ಬರೇ ಬೈಕಿನಲ್ಲಿ ಹೋಗ್ತಾ ಇದ್ರು. ಈ ವೇಳೆ ಅಜ್ಮೀರ್ನ ಶ್ರೀನಗರ ರಸ್ತೆಯಲ್ಲಿ ಅವರು ಹೋಗ್ತಾ ಇದ್ದಾಗ ಅವರು ಗಮನಿಸಿದ್ರು, ಒಂದು ಕಾರು ಅವರನ್ನು ಹಿಂಬಾಲಿಸ್ತಾ ಇದೆ. ಇದನ್ನು ನೋಡಿ ಅವರು ತಮ್ಮ ಬೈಕ್ ಅನ್ನು ವೇಗವಾಗಿ ಚಲಿಸ್ತಾರೆ. ಆ ಸಮಯದಲ್ಲಿ ಮುಂದೆ ಬಂದ ಕಾರಿನ ಕಿಟಕಿಯಿಂದ ಬಂದೂಕು ಹೊರಬಂದಿತ್ತು ಮತ್ತು ಅವರನ್ನು ಶೂಟ್ ಮಾಡಲಾಯಿತು. ಆದರೆ ಮದನ್ ಸಿಂಗ್ ತಪ್ಪಿಸಿಕೊಳ್ಳಲು ಯತ್ನಿಸಿದರು. ಗುಂಡು ದೇಹಕ್ಕೆ ಬಿದ್ದರೂ ಅವರು ರಕ್ತದಲ್ಲಿ ಅಲ್ಲಿಂದ ಓಡಿ ಸ್ಥಳೀಯರ ಸಹಾಯದಿಂದ ಆಸ್ಪತ್ರೆಗೆ ಸೇರಿದರು. ಆದರೆ ಅದೇ ರಾತ್ರಿ ಆಸ್ಪತ್ರೆಗೆ ಕೆಲವರು ಬಂದು ಅವರನ್ನು ಗುಂಡು ಹಾಕಿ ಸಾಯಿಸಿದ್ರು. ಈ ಹತ್ಯೆಯ ಪ್ರಮುಖ ಆರೋಪಿ ಅವತ್ತಿನ ಅಜ್ಮೀರ್ನ ಕೌನ್ಸಿಲರ್ ಸವಾಯ್ ಸಿಂಗ್ ಆಗಿದ್ರು. ಮದನ್ ಸಿಂಗ್ ಸತ್ತ ನಂತರ ಅವರ ಇಬ್ಬರು ಪುಟ್ಟ ಮಕ್ಕಳು ಅನಾಥರಾದ್ರು. ತಂದೆ ಇಲ್ಲದೆ ಬೆಳೆದ ಆ ಮಕ್ಕಳ ಹೆಸರೇ ಸೂರ್ಯ ಪ್ರತಾಪ್ ಸಿಂಗ್ ಮತ್ತು ಧರ್ಮ ಪ್ರತಾಪ್ ಸಿಂಗ್. ತಂದೆ ಸತ್ತಾಗಲೇ ಅವರು ತೀರ್ಮಾನಿಸಿದರು, ಈ ಅಪರಾಧಕ್ಕೆ ಪ್ರತೀಕಾರ ನಾವು ಮಾಡಲೇಬೇಕು. ಅದರ ಪರಿಣಾಮವಾಗಿ ಹಲವಾರು ವರ್ಷಗಳ ಕಾಲ ಅವರು ಸವಾಯ್ ಸಿಂಗ್ ಅವರನ್ನು ಫಾಲೋ ಮಾಡಿ 2023ರ ಜನವರಿಯಲ್ಲಿ ಹಲವಾರು ವರ್ಷಗಳ ಸೇಡು ಸವಾಯ್ ಸಿಂಗ್ ಅವರನ್ನು ಗುಂಡು ಹಾಕಿ ಸಾಯಿಸುವ ಮೂಲಕ ತೀರಿಸಿದ್ರು. ಆದರೆ ಮದನ್ ಸಿಂಗ್ ಹತ್ಯೆಯ ನಂತರವೂ ಫಾರೂಕ್ ಮತ್ತು ನಫೀಸಿಗೆ ಯಾವುದೇ ಆತಂಕವಿರಲಿಲ್ಲ. ಯಾಕೆಂದ್ರೆ ಈ ಹತ್ಯೆಯಿಂದ ಅವರಿಗೆ ಯಾವುದೇ ಶಿಕ್ಷೆ ಆಗಲಿಲ್ಲ. 250ಕ್ಕೂ ಹೆಚ್ಚು ಬಾಲಕಿಯರಿಗೆ ನ್ಯಾಯ ಸಿಕ್ಕಿಲ್ಲ. ಇವತ್ತಿಗೂ ಈ ಪ್ರಕರಣಕ್ಕೆ ಸರಿಯಾದ ನ್ಯಾಯ ದೊರೆತಿಲ್ಲ. ಅವತ್ತು ನ್ಯೂಸ್ ಪಬ್ಲಿಷ್ ಆದ ನಂತರ ಈ ಪ್ರಕರಣವನ್ನು ಪೊಲೀಸರು ಫೈಲ್ ಮಾಡಿದ್ರು. ಅದರ ಪರಿಣಾಮವಾಗಿ ಪ್ರಕರಣದಲ್ಲಿ ಆಘಾತಕಾರಿ ವಿಷಯಗಳು ಬಹಿರಂಗವಾಗತೊಡಗಿದವು. 1999ರ ಸೆಪ್ಟೆಂಬರ್ನಲ್ಲಿ ಈ ಪ್ರಕರಣದಲ್ಲಿ ಭಾಗಿಯಾದ 18 ಆರೋಪಿಗಳನ್ನು ಪೊಲೀಸರು ಬಂಧಿಸಿದರು. ಆದರೆ ಸಾಕ್ಷ್ಯಗಳ ಕೊರತೆಯಿಂದ ಆ 18 ಜನರಲ್ಲಿ ಕೇವಲ 8 ಜನರಿಗೆ ಮಾತ್ರ ಜೀವಾವಧಿ ಶಿಕ್ಷೆ ವಿಧಿಸಲಾಯಿತು. ಆದರೆ ಅದರಲ್ಲಿ 4 ಜನರನ್ನು ರಾಜಸ್ಥಾನ್ ಹೈಕೋರ್ಟ್ 2001ರಲ್ಲಿ ಬಿಡುಗಡೆ ಮಾಡಲು ಆದೇಶ ನೀಡಿತು. ಆಘಾತಕಾರಿ ವಿಷಯ ಏನೆಂದರೆ, ಈ ಕೇಸಿನ ಪ್ರಮುಖ ಆರೋಪಿ ಫಾರೂಕ್ ಜಿಸ್ತಿ ಹೆಸರು ಆ 8 ಅಪರಾಧಿಗಳ ಪಟ್ಟಿಯಲ್ಲಿ ಇರಲಿಲ್ಲ. ಯಾಕೆಂದ್ರೆ ಫಾರೂಕಿನ ವಕೀಲರು ಕೋರ್ಟಿನಲ್ಲಿ ಹೇಳಿದ್ರು ಫಾರೂಕ್ ಮಾನಸಿಕ ಅಸ್ವಸ್ಥ ಎಂದು. ಈ ಕಾರಣದಿಂದ ಅವರನ್ನು ತನಿಖೆಯಿಂದ ವಿಲಕ್ಷಗೊಳಿಸಲಾಯಿತು. ಅಜ್ಮೀರ್ ಸ್ಕ್ಯಾಂಡಲ್ ಇಡೀ ಭಾರತದಲ್ಲಿ ದೊಡ್ಡ ಸಂಚಲನ ಮೂಡಿಸಿತು. ಜನರು ಕ್ಯಾಂಡಲ್ ಹಿಡಿದು ಬೀದಿಯಲ್ಲಿ ಪ್ರತಿಭಟನೆ ಮಾಡಿದ್ರು. ಇದರಿಂದ ಅಜ್ಮೀರ್ನಲ್ಲಿ 3 ದಿನಗಳ ಕರ್ಫ್ಯೂ ಕೂಡ ಜಾರಿಯಾಯಿತು. ಈ ಸಮಯದಲ್ಲಿ ಪೊಲೀಸರ ಮೇಲೆ ತೀವ್ರ ಆರೋಪ ಕೇಳಿ ಬಂದವು, ಅವರು ಸರಿಯಾಗಿ ತನಿಖೆ ನಡೆಸಿಲ್ಲ ಎಂದು. ಈ ವಿಷಯದ ಬಗ್ಗೆ ರಾಜಸ್ಥಾನ್ ಮುಖ್ಯಮಂತ್ರಿ ಭೈರವ್ ಸಿಂಗ್ ಅವರಿಗೆ ಮಾಹಿತಿ ತಲುಪಿದಾಗ
ಅವರು ಆರೋಪಿಗಳ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳುವಂತೆ ಸೂಚನೆ ನೀಡಿದರು. ಆದರೂ ಪೊಲೀಸರು ತನಿಖೆ ನಡೆಸದ ಕಾರಣ ಸಾಕ್ಷ್ಯ ನಾಶವಾಯಿತು. ಈ ಪ್ರಕರಣಕ್ಕೆ ಸಾಕ್ಷ್ಯ ಕೊರತೆಯಿಂದ ಕೋರ್ಟಿನಲ್ಲೂ ಕೂಡ ಈ ಒಂದು ಕೇಸ್ ನಿಲ್ಲಲಿಲ್ಲ. ಕೊನೆಗೆ ಹಲವಾರು ಜನರ ಹೋರಾಟದ ಫಲವಾಗಿ 2007ರಲ್ಲಿ ನ್ಯಾಯಾಲಯ ಫಾರೂಕ್ ಜಿಸ್ಸಿ ಅವರನ್ನು ಅಪರಾಧಿ ಎಂದು ಘೋಷಿಸಿ ಜೈಲು ಶಿಕ್ಷೆ ನೀಡಿತು ಮತ್ತು ಈ ಕೇಸ್ ಅವತ್ತಿಗೆ ಕ್ಲೋಸ್ ಆಯಿತು. ಆದರೆ 2013ರಲ್ಲಿ ಹೈಕೋರ್ಟ್ ಫಾರೂಕ್ ಜಿಸ್ಸಿ ಅವರನ್ನು ಬಿಡುಗಡೆ ಮಾಡಿತು. ಅವರು ತಮ್ಮ ಅಪರಾಧಕ್ಕೆ ಶಿಕ್ಷೆ ಅನುಭವಿಸಿದ್ದಾರೆ ಎಂಬ ಕಾರಣವನ್ನು ನೀಡಿ ಬಿಡುಗಡೆ ಮಾಡಲಾಯಿತು. ಆದರೆ ಆ ಬಾಲಕಿಯರಿಗೆ ಇನ್ನೂ ಕೂಡ ನ್ಯಾಯ ಸಿಕ್ಕಿಲ್ಲ. 250ಕ್ಕೂ ಹೆಚ್ಚು ಬಾಲಕಿಯರ ಮೇಲೆ ದೌರ್ಜನ್ಯ ಮಾಡಿದ, ಅತ್ಯಾಚಾರ ಮಾಡಿದ ವ್ಯಕ್ತಿಗೆ ಕೇವಲ 7 ವರ್ಷ ಜೈಲು. 7 ವರ್ಷ ಜೈಲಿನಲ್ಲಿ ಇದ್ದು ಹೊರ ಬಂದ ಮೇಲೆ ಇಂದು ಅವರು ಅಜ್ಮೀರ್ನಲ್ಲಿ ರಾಜರಂತೆ ಬದುಕ್ತಾ ಇದ್ದಾರೆ. ಈ ಪ್ರಕರಣ ಆಗಿ ವರ್ಷಗಳು ಕಳೆದರೂ ಕೂಡ ಇವತ್ತಿಗೂ ಆ ಬಾಲಕಿಯರಿಗೆ ಶಾಂತಿಯಿಂದ ಜೀವನ ನಡೆಸಲು ಸಾಧ್ಯ ಆಗ್ತಾ ಇಲ್ಲ. ಮತ್ತೆ ಕೋರ್ಟಿಗೆ ಸಾಕ್ಷ್ಯ ನೀಡಲು ಹಾಜರಾಗಬೇಕಾಗಿದೆ. ಆದರೂ ಈ ಪ್ರಕರಣದ ಪ್ರಮುಖ ಆರೋಪಿಗಳು ಇವತ್ತಿಗೂ ಅಜ್ಮೀರ್ನ ಗಲ್ಲಿಗಳಲ್ಲಿ ರಾಜರಂತೆ ಓಡಾಡ್ತಾ ಇದ್ದಾರೆ. ಇವತ್ತಿಗೂ ಫಾರೂಕ್ ಮತ್ತು ನಫೀಜಿಗೆ ಸನ್ಮಾನಗಳು ಸಿಗ್ತಾ ಇದೆ. ಜನರು ಅವರನ್ನು ಗೌರವಿಸುತ್ತಿದ್ದಾರೆ. ಫಾರೂಕ್ ಅವರ ಜೀವನ ಇವತ್ತಿಗೂ ಅಜ್ಮೀರ್ನಲ್ಲಿ ರಾಜರಂತೆ ನಡೀತಾ ಇದೆ. ನಿಜವಾಗಿಯೂ ಈ ಪ್ರಕರಣದಲ್ಲಿ ಶಿಕ್ಷೆ ಯಾರಿಗೆ ಸಿಕ್ಕಿದೆ ಅಂದ್ರೆ ಆ ಬಾಲಕಿಯರಿಗಷ್ಟೇ. ಅವರ ಬದುಕಿನಲ್ಲಿ ಅವರು ಮುಂದೆ ಹೋಗುವ ಪ್ರಯತ್ನ ಮಾಡ್ತಾ ಇದ್ರು. ಆ ಭಯಾನಕ ಅನುಭವಗಳು ಇವತ್ತಿಗೂ ಅವರನ್ನು ಹಿಂಬಾಲಿಸ್ತಾ ಇದೆ. ಈ ಒಂದು ಅಜ್ಮೀರ್ ಸ್ಕ್ಯಾಂಡಲ್ ನಮ್ಮ ಸಮಾಜಕ್ಕೆ ಇವತ್ತಿಗೂ ಒಂದು ಕಪ್ಪು ಚುಕ್ಕಿಯಾಗಿ ಉಳಿದಿದೆ. ಹೌದು, ಕಪ್ಪು ಚುಕ್ಕೆ. ಇವತ್ತಿಗೂ ನಮ್ಮೆಲ್ಲರ ಮುಂದೆ ಒಂದು ಕಾಡುವ ಪ್ರಶ್ನೆ, ಯಾವಾಗ ಆ ಬಾಲಕಿಯರಿಗೆ ನ್ಯಾಯ ಸಿಗುತ್ತದೆ? ಈ ಒಂದು ಪ್ರಕರಣದ ಬಗ್ಗೆ ನಿಮ್ಮ ಒಂದು ಅನಿಸಿಕೆಯನ್ನು ಕೆಳಗೆ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ಹಾಗೂ ನೀವು ನಮ್ಮ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ.